ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಒಮ್ಮದ ಎಚ್.ಎಲ್. ಚಂದ್ರಶೇಖರ್ಗೆ ಸನ್ಮಾನ. ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಬಂದ ತಾಲೂಕಿನ ಒಮ್ಮ ಗ್ರಾಮದ ಸಂತೇಮರಳಿ ರೇಷ್ಮೆ ಇಲಾಖೆ ಸಿಲ್ಕ್ ಇಲಾಖೆ ಅಧೀಕ್ಷಕ ಎಚ್.ಎಲ್. ಚಂದ್ರಶೇಖರ್ ಅವರನ್ನು ದೊಡ್ಡಮೂಳೆ ಗ್ರಾಮದ ಉಪ್ಪರ ಯುವ ಮುಖಂಡ ಅನುರಾಜು ಹಾಗೂ ಗೆಳೆಯರ ಬಳಗದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಫಲತಾಂಬೂಲ ಕೊಟ್ಟು ಸನ್ಮಾನಿಸಲಾಯಿತು. ಸಾಹಿತಿ ಕೆ. ವೆಂಕಟರಾಜು, ಉಪ್ಪರ ಯುವ ಮುಖಂಡ ಅನುರಾಜು, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮುತ್ತುರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಹಾದೇವು ಸನ್ಮಾನಿಸಿ ಮಾತನಾಡಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಚಿನ್ನಸ್ವಾಮಿ, ನಾಗರಾಜು, ಮಹದೇವ ಶೆಟ್ಟಿ, ಚನ್ನನಂಜನಾಯಕ, ಬಾಲರಾಜು, ಮಂಜು, ಚಂದ್ರು, ಸೂರ್ಯ ಇತರರು ಹಾಜರಿದ್ದರು. ವರದಿ ಒಮ್ಮ ನಂಜುಂಡನಾಯಕ್, ಚಾಮರಾಜನಗರ. ಈ ಚಾಮರಾಜನಗರಕ್ಕೂ ಕರ್ನಾಟಕಕ್ಕೂ ಗೌರವವನ್ನು ತಂದಿದ್ದಾರೆ. ಅವರು ನಿಜವಾಗೂ ಹೇಳೋದಾದರೆ ತೆರೆಮರೆಯ ತಾಯಿ ಇದ್ದಂಗೆ. ನಮಗೆ ಬಹಳಷ್ಟು ಜನಕ್ಕೆ ಶ್ರೀ ಚಂದ್ರಶೇಖರ್ ಅವರು ಯಾರು ಅಂತಲೇ ಗೊತ್ತಿರಲಿಲ್ಲ. ಗೆಳೆಯರಾದ ಅನುರಾಜು ಮತ್ತು ದೊಡ್ಡಮೂಳೆಯ ಅನೇಕ ಮಿತ್ರರು ಅವರನ್ನು ಗುರುತಿಸಿ ಇಲ್ಲಿ ಈ ಸನ್ಮಾನವನ್ನು ಮಾಡ್ತಾ ಇರೋದು ಭಾಳ ಸಂತೋಷದ ಸಂಗತಿ. ಒಂದು, ಚಂದ್ರಶೇಖರ್ ಅವರಿಗೆ ಅಭಿನಂದನೆಗಳು. ಅನುರಾಜು ಅವರಿಗೆ ನಿಜವಾಗೂ ನಾವೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಅನುರಾಜು ಅವರು ಮತ್ತು ಚಂದ್ರಶೇಖರ್ ಅವರು ಇಲ್ಲಿ ಮುತ್ತುರಾಜು ಇವರು 3 ಜನ ಮತ್ತು ಅನೇಕ ಮಿತ್ರರು ಸಹಪಾಠಿಗಳು ಇಲ್ಲಿಯೇ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಹಾಗಾಗಿ ಅವರ ಶಕ್ತಿ, ಅವರ ಪ್ರತಿಭೆ ಮತ್ತು ಅವರ ಸ್ನೇಹ ಅವರನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ನಿಜಕ್ಕೂ ಕೂಡ ಚಾಮರಾಜನಗರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಇಂಥ ಹೆಸರು ಮಾಡಿರೋದು ಬಹಳ 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 ಅಪರೂಪ. ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಚಾಮರಾಜನಗರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಷ್ಟೋ ಇಷ್ಟೋ ಜನಗಳು ಮುಂದೆ ಬಂದಿದ್ದಾರೆ. ಅನೇಕರ ಹೆಸರುಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಮಿಂಚಿದೆ. ಆದರೆ ಸ್ಪೋರ್ಟ್ಸ್ನಲ್ಲಿ ಚಾಮರಾಜನಗರ ತಾಲೂಕು ಅಷ್ಟೊಂದು ಒಳ್ಳೆಯ ಹೆಸರನ್ನು ಮಾಡಿ ಒಂದು ಕಾಲದಲ್ಲಿ ಇಲ್ಲಿ ಅದ್ಭುತವಾದಂಥ ಬ್ಯಾಡ್ಮಿಂಟನ್ ಟೀಮ್ ಇತ್ತು, ಅದ್ಭುತವಾದಂಥ ಫುಟ್ಬಾಲ್ ಟೀಮ್ ಇತ್ತು, ವಾಲಿಬಾಲ್ ಟೀಮ್ ಇತ್ತು. ಸ್ವಾತಂತ್ರ್ಯದ ಪೂರ್ವದಿಂದನೂ ಕೂಡ ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಇತ್ತು. 65-66 ತನಕ ಇತ್ತು. ಕಾಲೇಜಿನಲ್ಲೂ ಅನೇಕ ಟೀಮ್ಗಳಿತ್ತು, ಹೈಸ್ಕೂಲಲ್ಲಿ ಅನೇಕ ಅಥ್ಲೆಟ್ಗಳಿತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಇದು ಸಂಪೂರ್ಣವಾಗಿ ಮಾಯವಾಗಿದೆ. ಇದನ್ನು ರಿವೈವ್ ಮಾಡಬೇಕಾಗಿದೆ. ಈ ಸ್ಪೋರ್ಟ್ಸ್ ಫೀಲ್ಡ್ನ ರಿವೈವ್ ಮಾಡಬೇಕಾಗಿದೆ. ಶ್ರೀ ಚಂದ್ರಶೇಖರ್ ಅವರ ಇವತ್ತಿನ ಈ ಸನ್ಮಾನ ಆ ಕೆಲಸಕ್ಕೆ ನಾಂದಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಇನ್ನಷ್ಟು ಜನ ಗ್ರಾಮೀಣರು, ವಿಶೇಷವಾಗಿ ಗ್ರಾಮೀಣ ಯುವಕರನ್ನು ಅಥ್ಲೆಟಿಕ್ಸ್ಗೆ, ಫುಟ್ಬಾಲ್ಗೆ ಇತ್ಯಾದಿಗಳಿಗೆ ತರಬೇತಿಯನ್ನು ಕೊಡ್ತಾರೆ ಅಂತ ನಾನು ತುಂಬ ಪ್ರಾಮಾಣಿಕವಾಗಿ ಭಾವಿಸ್ತೀನಿ. ಅವರಿಗೆ ಒಳ್ಳೆಯದು. ಭಾಳ ಅತ್ಯಂತ ಒಳ್ಳೆಯ ಗಳಿಗೆ ಅಂತ ನಾವಾದರೂ ಕೂಡ ಭಾವಿಸ್ಬೇಕು. ಯಾಕೆಂತಂದರೆ ಚಾಮರಾಜನಗರ ತಾಲೂಕಿನ ಆಲೂರು ಒಮ್ಮ ಗ್ರಾಮದ ಎಚ್.ಎಲ್. ಚಂದ್ರಶೇಖರ್ ಅವರು ನಿಜವಾಗೂ ಕೂಡ ಥಾಯ್ಲೆಂಡ್ನಲ್ಲಿ 400 ಮೀಟರ್ ಓಟದ ಒಂದು ಅಥ್ಲೆಟಿಕ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದು ಇವತ್ತು ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ದೇಶಕ್ಕೆ, ಅದರಲ್ಲೂ ಕೂಡ ಚಾಮರಾಜನಗರಕ್ಕೆ ಹೆಸರುವಾಸಿಯನ್ನು ತಂದಿರ್ತಕ್ಕಂಥದ್ದಲ್ಲಿ ನಿಜವಾಗೂ ಕೂಡ ನಾವೆಲ್ಲ ಕೂಡ ಹೆಮ್ಮೆ ಪಡಬೇಕಾದಂಥ ಒಂದು ಈ ದಿನ ಅಂತ ನಾವು ಭಾವಿಸ್ತೇವೆ. ಯಾಕೆಂತಂದರೆ ಚಾಮರಾಜನಗರ ಜಿಲ್ಲೆ ಜಾನಪದಗೆ ಒಂದು ತವರೂರು ಇದ್ದಾಗೆ. ಅದರಲ್ಲೂ ಕೂಡ ಜಾನಪದದಲ್ಲಿ, ರಂಗಕಲಾವಿದರಲ್ಲಿ ಭಾಳ ಹೆಚ್ಚು ಹೆಸರನ್ನು ಗಳಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ನಮ್ಮ ಸಾಹಿತಿಗಳು ಹೇಳಿದಾಗೆ ಇದು ಅಥ್ಲೆಟಿಕ್ನಲ್ಲಿ ಇಷ್ಟೊಂದು ರಾಜ್ಯ ಮಟ್ಟದ ದೇಶವನ್ನೇ ಪ್ರತಿನಿಧಿಸ್ತಕ್ಕಂಥ ಒಂದು ಸಂದರ್ಭ ನಮಗೆ ಬಂದಿರಲಿಲ್ಲ ಈ ಭಾಗಕ್ಕೆ. ಅದನ್ನು ಎಚ್.ಎಲ್. ಚಂದ್ರಶೇಖರ್ ಅವರು ನಿಜವೂ ಕೂಡ ನಮಗೆ ಅದನ್ನು ತಂದುಕೊಟ್ಟಿದ್ದಾರೆ. ಅವರ ಕುಟುಂಬಕ್ಕೆ, ಅವರು ಎತ್ತಂಥ ತಂದೆ ತಾಯಿಗೆ ನಾವು ಯಾವತ್ತೂ ಕೂಡ ಕೃತಜ್ಞರಾಗಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳು ಕೂಡ ಈ ಒಂದು ಅಥ್ಲೆಟಿಕ್ನಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಎಚ್.ಎಲ್. ಚಂದ್ರಶೇಖರ್ ಅವರ ಒಂದು ಸಾಧನೆ ಅದೊಂದು ದಾರಿದೀಪ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ.
ಸುಂದರ್ಭ ಬಂದಿದೆ. ಒಳ್ಳೆಯ ಇವರು ಚಂದ್ರಶೇಖರ್ ಮೂಲತಃ ಆಲೂರಮ್ಮದ ಗ್ರಾಮದ ಲಿಂಗನಾಯಕರು ಮತ್ತು ಜಯಲಕ್ಷ್ಮಿ ಅವರ ಸುಪುತ್ರರಾಗಿ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ಅದು ಚಾಮರಾಜನಗರ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಮತ್ತು ರಾಜ್ಯ ಮಟ್ಟದಲ್ಲಿ ಇಂಥ ಅನೇಕ ಪ್ರತಿನಿಧಿ ಇಂಥ ಕಾಲೇಜಲ್ಲಿ ಗ್ರಾಮೀಣ ಪ್ರತಿಭೆಗಳು ಬೆಳಿಬೇಕು. ಮತ್ತು ನಮ್ಮ ಸ್ನೇಹಜೀವಿಗಳು ಅವರು ಮತ್ತು ಬೆಳ್ಳಿ ಪದಕನ ಈ ಬಾರಿ ಪಡೆದಿದ್ದಾರೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ. ಮತ್ತು ನೆಕ್ಸ್ಟ್ ಮುಂದಿನ ಬಾರಿ ಅವರು ಚಿನ್ನದ ಪದಕವನ್ನು ಮುಡಿಗೇರಿಸಲಿ ಅಂತ ಆಶಿಸ್ತಾ ಇನ್ನೂ ಎತ್ತರಕ್ಕೆ ಬೆಳೀಲಿ ಮತ್ತು ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿ ತರಲಿ ಅಂತ ಆಶಿಸ್ತಾ, ಮತ್ತು ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಗುರುತಿಸಿ ಅವರು ಎಲ್ಲ ಮನೆ ಕಾಯಿಯಾಗಿದ್ದಾರೆ. ನಮಗಿಂತ ಇಲ್ಲಿ ಪ್ರತಿನಿಧಿಸುವಂಥ ಜನಪ್ರತಿನಿಧಿಗಳು ಅವ್ರನ್ನ ಗುರುತಿಸಬೇಕು ಮತ್ತು ಅವರ ಸಮಾಜದಿಂದನೂ ಅವ್ರನ್ನ ಗೌರವಿಸಬೇಕು. ಅವರು ಮೂಲತಃ ಅವರು ಇಂಥ ಕಡೆ ಇಂಥ ಸಮಾಜ ನಂತರ ಇಲ್ಲಿವರೆಗೆ ಹೇಳ್ಕೊಂಡಿಲ್ಲ. ಅವರು ನಾಯಕ ಸಮಾಜದವರು, ಯಾಕೆಂದರೆ ಸಮಾಜದ ಹೆಸರು ಎಲ್ಲೂ ಹೇಳಲ್ಲ. ಆದರೆ ಗೌರವ ಅವ್ರವ್ರ ಸಮಾಜಕ್ಕೆ ಕೀರ್ತಿ ತಂದ್ರೆ ಸಮಾಜಕ್ಕೂ ಗೌರವ, ಜಿಲ್ಲೆಗೂ ಗೌರವ, ರಾಜ್ಯಕ್ಕೂ ಗೌರವ, ದೇಶಕ್ಕೂ ಗೌರವ. ಅದರಿಂದ ಅಂಥ ಕೆಲಸಗಳಾಗಲಿ ಮತ್ತು ಯುವಜನ ಕ್ರೀಡೆ ಹೆಚ್ಚಿನ ಪ್ರೋತ್ಸಾಹವನ್ನು ಅವ್ರಿಗೆ ಮುಂದಿನ ಬಾರಿ ನೀಡಲಿ. ಜಿಲ್ಲಾಡಳಿತನೂ ಅವ್ರನ್ನ ಗೌರವಿಸುವಂಥ ಕೆಲಸಗಳಾಗಬೇಕಾಗಿದೆ. ಇವರು ಜನಪ್ರತಿನಿಧಿಗಳು ಅವ್ರನ್ನ ಗುರುತಿಸಬೇಕಾಗಿದೆ. ಮುಂದೆ ಅಂಥ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಈ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟು ಮುಂದೆ ಇಂಥ ಕ್ರೀಡಾಪಟುಗಳನ್ನ ಹುಟ್ಟಾಕಬೇಕಾಗಿದೆ. ಮತ್ತು ಇಂಥ ಸಾಧಕರನ್ನ ನಾವು ಎಲ್ಲೋ ಸನ್ಮಾನ ಮಾಡಿದ್ರೆ ಅವ್ರಿಗೊಂದು ಸಾಧನೆ ಮಾಡಿದವರು ಎಲ್ಲರೂ ಸಾಧನೆ ಮಾಡಿದ್ದಾರೆ. ಅಂಥವ್ರಿಗೆ ಸನ್ಮಾನ ಮಾಡೋದ್ರಲ್ಲಿ ಒಂದು ಅರ್ಥಪೂರ್ಣವಾಗಿದೆ. ಅದರಿಂದ ಮುಂದೆ ಚಂದ್ರಶೇಖರ್ ಅನೇಕ ಎತ್ತರಕ್ಕೆ ಬೆಳೀಲಿ ಮತ್ತು ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ನಮ್ಮ ಜಿಲ್ಲೆಗೆ ದೇಶಕ್ಕೆ ಕೀರ್ತಿ ತರಲಿ ಅಂತ ಆಸ್ತಾ ಈ ಸಂದರ್ಭದಲ್ಲಿ ನನಗೂ ಮಾತಾಡೋ ಅವಕಾಶ ಕೊಟ್ಟಂತ ನಿಮಗೆಲ್ಲ ಹೊಂದಿಸಿ ನಾನು ನಮಸ್ಕಾರ. ಮೊದಲನೇದಾಗಿ ಈ ಒಂದು ಚಂದ್ರಶೇಖರ್ ಎಚ್ ಎಲ್ ಅಂತ ರೇಷ್ಮೆ ಇಲಾಖೆಯಲ್ಲಿ ನಾನು ಸೂಪರಿಂಟಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ನಾನು ಈ ಕಳೆದ ಅಂದರೆ ಈಗ ಒಂದು 15 ದಿನ ಹಿಂದೆ ಮಾಸ್ಟರ್ ಅಥ್ಲೆಟಿಕ್ಸ್ ಒಂದು ಕ್ರೀಡಾಕೂಟ ಇದೆ 4x100 ಮೀಟರ್ ರಿಲೇನಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ ನಡೆಯುತ್ತೆ ಥೈಲ್ಯಾಂಡಲ್ಲಿ. ಅಲ್ಲಿ ಸೆಲೆಕ್ಷನ್ ಆಗಿ ಅಲ್ಲಿ ಎಲ್ಲ ವಿವಿಧ ಸುಮಾರು ಎಲ್ಲ ದೇಶಗಳಿಂದ ಒಂದು ಪಾರ್ಟಿಸಿಪೇಟ್ ಮಾಡಿದರು. ಅಲ್ಲಿ ಒಂದು ಸುಮಾರು ದೇಶಗಳು ಭಾಗವಹಿಸಿತ್ತು. ಆದರೂ ಕೂಡ ನಾನು ಒಂದು ಇಂಡಿಯಾದಿಂದ ನಾನು ರೆಪ್ರೆಸೆಂಟ್ ಮಾಡಿದ್ದೆ. ಸೊ ನಂದು ರನ್ನಿಂಗ್ ಬಂದು 100 ಮೀಟ್ರ್ 200 ಮೀಟ್ರ್ ಮತ್ತು ರಿಲೇ ಇತ್ತು. ಸೊ ಅದರಲ್ಲಿ ರಿಲೇನಲ್ಲಿ ನಂದು ಏನೊಂದು ಬೆಳ್ಳಿ ಪದಕ ಬಂತು ಇಂಡಿಯಾಕ್ಕೆ. ಅದೇ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೆ. ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ಫಸ್ಟ್ ಏನು ಅಂತಂದರೆ ನಮ್ಮ ಒಂದು ಚಾಮರಾಜನಗರ ಜಿಲ್ಲೆಗೆ ಮೊದಲನೇದಾಗಿ ನಾನು ಇವತ್ತು ಮೊದಲನೇದಾಗಿ ಒಂದು ಸನ್ಮಾನ ಮಾಡಿದ್ದಾರೆ ಯಾರು ನಮ್ಮ ಅನುರಾಜು ಮತ್ತು ಒಂದು ಟೀಮ್ ಅವರು. ಸೊ ಮೊದಲನೇದಾಗಿ ಅವ್ರಿಗೆ ನಾನು ಕೃತಜ್ಞತೆ ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಅನುರಾಜ್ ಇರ್ಬೋದು ಮತ್ತು ಮುತ್ತರಾಜು ಸರ್ ಮತ್ತು ನಮ್ಮ ಸ್ನೇಹಿತರು ಬಂದು ಎಲ್ಲ ಬಳಗದವರೆಲ್ಲ ಕೂಡ ಸೇರಿ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನನಗೆ ಒಂದು ಸನ್ಮಾನ ಮಾಡಿದಾಗ ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಜಿಲ್ಲೆಯಲ್ಲಿ ಈಗ ನನ್ನ ಜಿಲ್ಲೆ ಈ ಒಂದು ಸನ್ಮಾನ ಆಗ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಈಗ ಆಲ್ರೆಡಿ ನನಗೆ ನಮ್ಮ ಇಲಾಖೆಯ ಪರವಾಗಿ ಮತ್ತು ಬೇರೆ ಕಡೆ ಎಲ್ಲ ಮೈಸೂರು ಕಡೆ ಎಲ್ಲ ಒಂದು ಸನ್ಮಾನಗಳಾದಾಗ ನಮ್ಮ ಜಿಲ್ಲೆಯಲ್ಲಿ ಆಗುತ್ತಲ್ಲ ಅದು ನನಗೆ ತುಂಬ ಹೆಮ್ಮೆ ಖುಷಿಯಾಗುತ್ತೆ. ಸೊ ಹಾಗಾಗಿ ನಾನು ಮೊದಲನೇದಾಗಿ ನಮ್ಮ ಅನುರಾಜ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರ ಒಂದು ತಂಡದವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಚಾಮರಾಜನಗರಕ್ಕೆ ನಾನು ಸುಮಾರು ಒಂದು 2-3 ಬಾರಿ ಹೇಳಿದ್ದೇನೆ. ನಮ್ಮಲ್ಲಿ ಕ್ರೀಡೆಗೆ ಏನು ಅಂದರೆ ಪ್ರೋತ್ಸಾಹ ಕಡಿಮೆ ಇದೆ. ತುಂಬ ಪ್ರತಿಭೆಗಳಿದ್ದಾರೆ, ಬಟ್ ಅವರನ್ನು ಗುರುತಿಸೋದು ಸ್ವಲ್ಪ ಇಲ್ಲಿ ಕಡಿಮೆ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಇವಾಗ ಇದನ್ನು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಕ್ರೀಡೆಗೆ ಯುವಜನರಿಗೆ ಎಲ್ಲ ಕ್ರೀಡಾ ಅಂದರೆ ಇಲಾಖೆಯಿಂದ ಕೊಟ್ಟರೆ ಅವರಿಗೆ ನಮ್ಮ ಜಿಲ್ಲೆಗೆ ಇನ್ನೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೂಡ ಬಂದೇ ಬರುತ್ತೆ. ಹಾಗಾಗಿ ಎಲ್ಲ ಒಂದು ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಇಲ್ಲಿನ ಒಂದು ಮುಖಂಡರುಗಳಿರ್ಬೋದು ಅವರು ನಮ್ಮ ಈ ಒಂದು ಪ್ರೋತ್ಸಾಹ ಕೊಟ್ಟರೆ ಜಿಲ್ಲೆಯಲ್ಲಿ ತುಂಬ ಜನಗಳಿದ್ದಾರೆ. ಅವ್ರಿಗೆಲ್ಲ ಕ್ರೀಡಾ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಒಂದು ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ತುಂಬ ಅನುರಾಜ್ ಅವರಿಗೆ ತುಂಬ ಥ್ಯಾಂಕ್ಸ್. ಮತ್ತು ನನ್ನ ಸ್ನೇಹಿತರು ಎಲ್ಲ ಕೂಡ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಚನಂಜ ಕುಮಾರ ಮತ್ತು ಇನ್ನೂ ಕೂಡ ನನ್ನ ಸ್ನೇಹಿತರು ಬರಬೇಕು. ಮತ್ತು ನಮ್ಮ ನಮ್ಮ ಸಾಹಿತಿಗಳಾದಂಥ ಸರ್ ಹೆಸರು ಏನು ವೆಂಕಟೇಶ್ ಸರ್ ಅವರು ಮತ್ತು ಮಾದೇವ್ ಸರ್ ಅವರು ಇನ್ನೂ ಕೂಡ ಆರು ಮಾದೇವ್ ಸರ್ ಅವರು ಮತ್ತು ಕೆಲವು ಹೆಸರುಗಳು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಹಾಗಾಗಿ ಎಲ್ಲ ಮುಖಂಡರುಗಳು ನಮ್ಮ ಎಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಕುಟುಂಬದವರು ಎಲ್ಲ ಬಂದಿದ್ದಾರೆ. ಸೊ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲ ಒಂದು ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಮ ಮುಂದಿನ ಗುರಿ ಏನು? ಥ್ಯಾಂಕ್ ಯು. ನನ್ನ ಮುಂದಿನ ಗುರಿ ಇವಾಗ ನೆಕ್ಸ್ಟ್ ಏನಂದರೆ ಏಷ್ಯನ್ ಮೀಟ್ ಅಂತ ನಡೆಯುತ್ತೆ. ಏಷ್ಯನ್ ಮೀಟ್ ಮತ್ತು ವರ್ಲ್ಡ್ ಮೀಟ್ ಅಂತ, ಇದು ಎಲ್ಲ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ದೇಶಗಳು ಭಾಗವಹಿಸಕ್ಕಂಥ ಒಂದು ವರ್ಲ್ಡ್ ಮೀಟ್ ಅಂತ ನಡೆಯುತ್ತೆ. ಆ ಮುಂದಿನ ಗುರಿಗೆ ನಾನು ತಯಾರಿ ಆಗಬೇಕು. ಈ ತಯಾರಿಗೆ ತುಂಬ ಸಾಕಷ್ಟು ಈಗ ನಾನು ಏನು ಶ್ರಮ ಪಟ್ಟಿದ್ದೀನಿ ಅದಕ್ಕೆ ಡಬಲ್ ಮಾಡಬೇಕು. ಈಗ ನಾನು ಸಾಮಾನ್ಯವಾಗಿ ನಾನು
ಬೆಳಗಿನ ಜಾವ ಮಾತ್ರ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. 5 ಗಂಟೆಯಿಂದ 8 ಗಂಟೆ ತನಕ ಸತತವಾಗಿ ಒಂದು 2-3 hours ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಈ ಒಂದು ವರ್ಲ್ಡ್ ಮೀಟ್ ಅಂತದಕ್ಕೆ ನಾನು ದಿನಕ್ಕೆ 2 ಬಾರಿ ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ನಮ್ಮ ಆಫೀಸಿಂದನೂ ಕೂಡ ನಮಗೆ ಇಲಾಖೆಯಿಂದನೂ ಕೂಡ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ. ಸಂಜೆ ಟೈಮು ಮಾಡಿ ಅಂತ ನಮಗೆ ಪರ್ಮಿಷನ್ ಕೊಡ್ತಾರೆ. ಸೊ ನನ್ನ ಮುಂದಿನ ಗುರಿ ಏನು ಅಂತಂದರೆ ಏಷ್ಯನ್ ಮೀಟ್ ಮತ್ತು ವರ್ಲ್ಡ್ ಮೀಟ್ಗೆ ನಾನು ಕಾಂಪಿಟೇಷನ್ ಮಾಡಬೇಕು. ಅದಕ್ಕೆ ಸತತವಾಗಿ ಅಭ್ಯಾಸ ಮಾಡಬೇಕು. ಇದೇ ರೀತಿ ನಮಗೆ ನಮ್ಮ ಜಿಲ್ಲೆಯಲ್ಲಿ ಈ ಪ್ರೋತ್ಸಾಹ ಎಲ್ಲ ನಮಗೆ ಸಿಗ್ತಾ ಇದೆ. ಖಂಡಿತ ಕೂಡ ನನಗೆ ಒಂದು ಖುಷಿ ಆಗ್ತಾಯಿದೆ. ನನಗೆ ಇನ್ನೂ ಕೂಡ ಒಂದು ಏನು ಅಂತಂದರೆ ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ. ಇವಾಗ ನಿಮಗೆ ಏನು ನೋಡಿ, ಇಷ್ಟೊಂದೆಲ್ಲ ನನಗೆ ಒಂದು ಜನ ಇದ್ದಾರೆ, ಫ್ರೆಂಡ್ಸು, ಸ್ನೇಹಿತರು, ಬಂಧು ಬಳಗ ಇದರೆಲ್ಲ ನಮಗೆ ಒಂದು ಪ್ರೋತ್ಸಾಹ ಮಾಡುವಾಗ ಖಂಡಿತ ನಾನು ಸಾಧನೆ ಮಾಡ್ತೀನಿ ಅಂತ ವಿಶ್ವಾಸ ನನ್ನಲ್ಲಿದೆ. ಖಂಡಿತ ನಾನು ಕೂಡ ನೆಕ್ಸ್ಟ್ ಈಗ ಬೆಳ್ಳಿ ಪದಕ ಪಡ್ತಿದ್ದೇನೆ. ಅನುರಾಜ್ ಹೇಳ್ದಂಗೆ ನೆಕ್ಸ್ಟ್ ನನ್ನ ಚಿನ್ನದ ಪದಕನ ಗೆದ್ದು ದೇಶಕ್ಕೆ, ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಒಂದು ಸುತ್ತರ